ನಿನಗಾಗಿ ಭಾಗ 5. ವಿಕ್ರಮ್ ದಮಯಂತಿಯ ಮೇಲೆ ತುಂಬ ರಭಸವಾಗಿ ಬೀಳುತ್ತಾನೆ. ಅವಳು ಇನ್ನು ನನ್ನ ಬದುಕು ಮುಗಿದು ಹೋಯಿತು ಅಂತ ಅಂದುಕೊಳ್ಳುತ್ತಾಳೆ. ಯಾವುದೇ ದಾರಿಯಿಲ್ಲ ತಾನು ಬಚಾವಾಗಲು. ಒಂದೇ ಒಂದು ದಿನ ಅವಕಾಶ ಕೊಟ್ಟಿದ್ದರೆ ನಾನು ಏನಾದರೂ ಯೋಚಿಸುತ್ತಿದ್ದೆ. ಇದೊಂದು ರಾತ್ರಿ ಕಳೆದಿದ್ದರೆ ಜೋರಾಗಿ ಕಿರುಚಬೇಕು ಅಂತ ಅನಿಸುತ್ತಿದೆ. ಆದರೆ ಗಂಟಲು ಒಣಗಿದ್ದು ಭಯದಿಂದ ಧ್ವನಿ ಬರುತ್ತಿಲ್ಲ. ಅವನ ಆಕ್ರಮಣ ನನ್ನ ಮೇಲೆ ಅತಿಯಾಗಿದೆ. ಉಸಿರು ಕಟ್ಟುತ್ತಿದೆ ನನಗೆ. ಅವನು ನನ್ನ ಮಾತನ್ನು ಕೇಳುತ್ತಿಲ್ಲ. ನಾನು ದೂರ ತಳ್ಳುತ್ತಿದ್ದೇನೆ. ನನ್ನ ಕೆನ್ನೆ, ಹಣೆ, ಕತ್ತಿನ ಮೇಲೆ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಮೊದಲ ರಾತ್ರಿ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಮರೆಯದ ಮಧುರವಾದ ಕ್ಷಣವಾಗಿರುತ್ತದೆ. ಆದರೆ ನನ್ನ ಬದುಕಿನಲ್ಲಿ ಇದು ಕೆಟ್ಟ ಕನಸಾಗಿದೆ. ಯಾವಾಗಲೂ ಅವನು ಮೊದಲು ಮುತ್ತು ಕೊಡುತ್ತಾನೆ, ಆನಂತರ ಕಚ್ಚಲು ಶುರು ಮಾಡುತ್ತಾನೆ. ಈಗಲೂ ಕೂಡ ಕಚ್ಚಲು ಶುರು ಮಾಡುತ್ತಿದ್ದಾನೆ. ಎಲ್ಲ ಕಡೆ ರಕ್ತ ಬರುತ್ತಿದೆ. ನಂತರ ನನ್ನ ಹೊಟ್ಟೆಯ ಮೇಲೆ, ಕಾಲಿಗೂ ಕೂಡ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ನಮ್ಮಿಬ್ಬರಿಗೂ ಪರಿಚಯ ಇಲ್ಲ, ಇದೆಲ್ಲ ಏಕೆ ಅಂತ ನಾನು ಜೋರಾಗಿ ಕಿರುಚಿದೆ. ನಮ್ಮಿಬ್ಬರಿಗೂ ಪರಿಚಯ ಇದೆ ಅಲ್ಲವೇ? ನಾನು ನಿನ್ನ ಅಕ್ಕನನ್ನು ಮದುವೆ ಆಗಬೇಕಿದ್ದ ಹುಡುಗ. ಹೌದು, ಅಕ್ಕನನ್ನು ಮದುವೆ ಆಗಬೇಕಿದ್ದ ಹುಡುಗ. ಆದರೆ ನನ್ನನ್ನು ಅಲ್ಲ. ನೀನು ನನಗೆ ಭಾವ ಆಗಬೇಕಾಗಿದ್ದವನು. ಭಾವನ ಮೇಲೆ ಈ ರೀತಿಯ ಆಸೆಗಳು ಇರುವುದಿಲ್ಲ. ಮತ್ಯಾವ ರೀತಿಯ ಆಸೆಗಳು ಇರುತ್ತದೆ ಅಂತ ಕ್ರೂರವಾಗಿ ನಗಲು ಶುರು ಮಾಡಿದ. ಕೇವಲ ನನ್ನ ಅಕ್ಕನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಪ್ಪ ಅಮ್ಮನಿಗೆ ಯಾವುದೇ ರೀತಿಯ ಡಿಮ್ಯಾಂಡ್ ಮಾಡಬಾರದು ಅಷ್ಟೇ. ಸಡನ್ನಾಗಿ ಅಕ್ಕ ಮಂಟಪದಿಂದ ಓಡಿ ಹೋಗಿದ್ದಾಳೆ. ದುಡುಕಿ ನಿರ್ಧಾರ ಮಾಡಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ, ಹೇಗಿದ್ದಾಳೆ ತಿಳಿಯುತ್ತಿಲ್ಲ. ಆದರೆ ನಮಗೆ ಅವಳ ಬಗ್ಗೆ ಕಾಳಜಿ ಇದೆ. ಮೊದಲು ನಿಮ್ಮ ಬಗ್ಗೆ ತುಂಬ ಅನುಕಂಪವಿತ್ತು. ಅದಕ್ಕೆ ಮದುವೆ ಆಗಲು ಒಪ್ಪಿಕೊಂಡೆ. ಚಿಕ್ಕಪ್ಪ ಹೇಳಿದ ಮಾತ್ರಕ್ಕೆ ನಾನು ಒಪ್ಪಿಲ್ಲ. ನಿಮಗೆ ಅನ್ಯಾಯವಾಗಿದೆ, ನೀವು ತುಂಬ ಒಳ್ಳೆಯವರು ಅಂತ ಅಕ್ಕ ಹೇಳುತ್ತಿದ್ದಳು. ಪುನಃ ನಿಮಗೆ ಅನ್ಯಾಯ ಮಾಡಿ ಹೊರಟು ಹೋಗಿದ್ದಾಳೆ. ಈಗ ನಿಜವಾಗಲೂ ಅನ್ಯಾಯವಾಗಿರುವುದು ನನ್ನ ಜೀವನ. ಈ ಹೊತ್ತಿನಲ್ಲಿ ಇದೆಲ್ಲ ಮಾತುಗಳು ಬೇಕಾ ಅಂತ ಅವನು ನನ್ನನ್ನು ಬಿಗಿದಪ್ಪಿದ ಗಟ್ಟಿಯಾಗಿ. ಹೌದು, ಅವನ ಅಪ್ಪುಗೆ ತುಂಬ ಬಿರುಸಾಗಿತ್ತು. ನನ್ನ ಕಣ್ಣಿನಿಂದ ಕಣ್ಣೀರು ಬರುತ್ತಿತ್ತು. ಅದು ಅಸಹಾಯಕತೆಯ ಕಣ್ಣೀರಾಗಿತ್ತು. ಅವನ ದೇಹವೆಲ್ಲ ಒದ್ದೆ ಆಯುತ್ತಾ ಬಂತು. ಆದರೆ ಅವನು ಮಾತ್ರ ನನಗೆ ಮುತ್ತುಗಳನ್ನು ಕೊಡುವುದನ್ನು ನಿಲ್ಲಿಸಿಲ್ಲ. ಸ್ವಲ್ಪ ಹೊತ್ತಿಗೆ ಆಗಬಾರದ್ದು ಹಾಗೆ ಹೋಯಿತು. ನಾನು ಅಂದುಕೊಂಡಿರಲಿಲ್ಲ ಇಷ್ಟು ಕೆಟ್ಟದ್ದು, ಇಷ್ಟು ದೊಡ್ಡ ಅನಾಹುತ ಆಗುತ್ತದೆ ಅಂತ. ನಾವು ಏನು ಅಂದುಕೊಳ್ಳುತ್ತೇವೆ ಅದಕ್ಕಿಂತ ಎಲ್ಲ ವಿಚಿತ್ರವಾಗಿದ್ದು ಇಂದು ಆಯಿತು. ಅದೇನೆಂದರೆ ವಿಕ್ರಮ್ ಪುನಃ ಪುನಃ ನನ್ನನ್ನು ಪೀಡಿಸುತ್ತಿದ್ದರು. ಇಂಚಿಂಚು ನನ್ನ ದೇಹವನ್ನು ಅವರು ಆವರಿಸಿಕೊಳ್ಳುತ್ತಿದ್ದರು. ಇದೆಲ್ಲ ಅತಿ ಆಯಿತು ಅಂತ ನನಗೆ ಅನ್ನಿಸಲು ಶುರುವಾಯಿತು. ಅಷ್ಟರಲ್ಲಿ ಒಂದು ಅಚಾತುರ್ಯ ನಡೆದು ಹೋಯಿತು. ವಿಕ್ರಮ್ ಕೆಳಗೆ ಬಿದ್ದು ಬಿಟ್ಟರು. ನನಗೆ ಇನ್ನೂ ಭಯವಾಯಿತು. ನಾನು ತಳ್ಳಿ ಆ ಮನುಷ್ಯ ಬಿದ್ದಿದ್ದರೆ ಇಂದು ಅವನು ಸುಮ್ಮನೆ ಬಿಡುವುದಿಲ್ಲ ಅಂತ. ಏನಾಯಿತು ಅಂತ ನೋಡಿದರೆ ಅಯ್ಯೋ, ವಿಕ್ರಮ್ಗೆ ಈ ಸಮಸ್ಯೆ ಇದೆಯಾ? ನಂಬಲು ಸಾಧ್ಯವಾಗುತ್ತಿಲ್ಲ. ಅವರಿಗೆ ಪಿಡ್ಸು ಇದೆ. ಸಂಪೂರ್ಣವಾಗಿ ಅವರ ಕೈಕಾಲುಗಳನ್ನು ಅವರು ಅದರುತ್ತಿದ್ದಾರೆ. ನನಗೇನೂ ತಿಳಿಯುತ್ತಿಲ್ಲ. ಈಗ ಏನು ಮಾಡಬೇಕು ಅಂತ ಬಾಗಿಲು ತೆಗೆಯೋಣ ಅಂದರೆ ಅವರು ಲಾಕ್ ಮಾಡಿ ಇಟ್ಟಿದ್ದಾರೆ. ಕೀ ಬಂಚನ್ನು ಹುಡುಕಿದೆ. ಅದು ಅವರ ಡ್ರಾಯರಲ್ಲಿ ಇತ್ತು. ಕೀ ಸಿಕ್ಕಿದ ತಕ್ಷಣ ಬಾಗಿಲು ತೆಗೆಯುವುದರಲ್ಲಿ ಇದ್ದೆ. ಆದರೆ ತುಂಬ ಕೀಗಳು ಇದ್ದಿದ್ದರಿಂದ ಯಾವುದು ಅಂತ ತಿಳಿಯುತ್ತಿಲ್ಲ. ನನ್ನನ್ನು ನೋಡಿ ನಾನು ಬೇಸರ ಮಾಡಿಕೊಂಡೆ. ನನ್ನ ಮೈ ಮೇಲೆ ಅರ್ಧಂಬರ್ಧ ಬಟ್ಟೆ ಇದೆ. ಬಟ್ಟೆ ಹಾಕಿ ಲಾಕ್ ಓಪನ್ ಮಾಡಿ ಹೊರಗೆ ಹೋಗುವುದರ ಒಳಗೆ ವಿಕ್ರಮ್ಗೆ ಏನಾದರೂ ತೊಂದರೆ ಆಗಿಬಿಟ್ಟರೆ ಎಲ್ಲರೂ ಸೇರಿ ನೀನೇ ಮಾಡಿದೆ ಅಂತ ನನಗೆ ತೊಂದರೆ ಮಾಡುತ್ತಾರೆ. ಇವರು ಬೇರೆ ಶ್ರೀಮಂತರು, ಏನಾದರೂ ಜೈಲಿಗೆ ಹಾಕಿಸಿಬಿಟ್ಟರೆ ಇವರ ಮನೆಯವರು ಗುಂಡಿಗೆ ನೀರಾಯಿತು. ನಾನು ಆ ಕೀ ಬಂಚನ್ನು ಅವರ ಕೈಯಲ್ಲಿ ಇಟ್ಟೆ. ನಂತರ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಸ್ವಲ್ಪ ಹೊತ್ತಿಗೆ ಅವರ ಪಿಡ್ಸ್ ನಿಂತು ಹೋಯಿತು. ಸ್ವಲ್ಪ ಸಮಾಧಾನವಾಯಿತು. ನಾನು ಅವರನ್ನೇ ತುಂಬ ಕುತೂಹಲದಿಂದ ನೋಡುತ್ತಿದ್ದೆ. ಆ ಮನುಷ್ಯನೂ ಕೂಡ
ನನ್ನ ಕಡೆ ನೋಡುವುದಕ್ಕಿಂತ ಹೆಚ್ಚಾಗಿ ಅವನಿಗೆ ಏನಾಯಿತು ಅಂತ ಯೋಚನೆ ಮಾಡಿಕೊಳ್ಳುತ್ತಿದ್ದ. ಅವನ ಕೈಯಲ್ಲಿದ್ದ ಕೀ ಬಂಚನ್ನು ಎಸೆದ. ಅವನು ನನ್ನ ಕಡೆ ವಿಚಿತ್ರವಾಗಿ ನೋಡಿ ವಾಶ್ರೂಮ್ಗೆ ಹೊರಟು ಹೋದ. ಅವನಿಗೆ ಅವಮಾನವಾಗಿದೆ. ನನ್ನ ಎದುರಿಗೆ ಅವನಿಗೆ ಈ ರೀತಿ ಆಯಿತು, ಜೊತೆಗೆ ನನ್ನಿಂದ ಸಹಾಯ ತೆಗೆದುಕೊಂಡ ಅಂತ. ನಾನು ಅಲ್ಲಿದ್ದ ಸೀರೆಯನ್ನು ಉಟ್ಟಿಕೊಂಡೆ. ಕೊನೆ ಪಕ್ಷ ಈಗಲಾದರೂ ನನ್ನನ್ನು ಬಿಟ್ಟು ಬಿಟ್ಟರೆ ಸಾಕು. ಈ ಮನುಷ್ಯ, ನಾನು ಸ್ವಲ್ಪ ನಿದ್ರೆ ಮಾಡಬೇಕು. ಈ ಯೋಚನೆಗಳು, ಬೆಳಗಿನ ಮದುವೆ ಮನೆಯಲ್ಲಿ ನಡೆದ ನಾಟಕಗಳು, ಇವುಗಳಿಂದ ತಲೆ ಸಿಡಿಯುತ್ತಿದೆ. ಚಿಕ್ಕಪ್ಪ ಹೇಗಿದ್ದಾರೆ? ಚಿಕ್ಕಪ್ಪನಿಗೆ ಎಷ್ಟು ಕಷ್ಟ ಕೊಡುತ್ತಿರಬಹುದು? ಅಕ್ಕ ಎಲ್ಲಿ ಹೋದಳು? ಅಕ್ಕ ಪ್ರೀತಿಸಿದ ಹುಡುಗ ಯಾರು? ಅವನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನ ಅಥವಾ ಉಪಯೋಗಿಸಿ ಬಿಟ್ಟು ಬಿಡುತ್ತಾನ? ಅವಳ ಪರಿಸ್ಥಿತಿ ಏನು? ಈ ರೀತಿ ಹಲವು ಆಲೋಚನೆಗಳು ಬರುತ್ತಿತ್ತು ನನಗೆ. ಚಿಕ್ಕವಳಾದ ದಿನದಿಂದಲೂ ಕೂಡ ನನಗಿಂತ ಹೆಚ್ಚಿಗೆ ನನ್ನ ಸುತ್ತಮುತ್ತ ಇರುವವರು, ಅವರ ಬಗ್ಗೆ ಯೋಚನೆ ಆಗುತ್ತದೆ. ಈಗಲೂ ಕೂಡ ಅದೇ ರೀತಿ ಯೋಚನೆ ಮಾಡುತ್ತಿದ್ದೇನೆ. ಆದರೆ ಯಾವುದಕ್ಕೂ ಉತ್ತರ ಸಿಗುತ್ತಿಲ್ಲ. ವಿಕ್ರಮ್ ಹೊರಗೆ ಬಂದ. ಈಗ ಅವನು ನೈಟ್ ಡ್ರೆಸ್ಸನ್ನು ಹಾಕಿದ್ದ. ಸ್ವಲ್ಪ ನನಗೆ ಸಮಾಧಾನವಾಯಿತು. ಸದ್ಯಕ್ಕೆ ನನಗೆ ಅವನು ಏನೂ ಮಾಡುವುದಿಲ್ಲ. ಅಷ್ಟರಲ್ಲಿ ಅವನು ಹೋಗಿ ಅವನ ಹಾಸಿಗೆ ಮೇಲೆ ಮಲಗಿಕೊಂಡ. ನಾನು ಅಲ್ಲೇ ಇದ್ದ ಸೋಫಾದ ಮೇಲೆ ಮಲಗಿದೆ. ಕೊನೆ ಪಕ್ಷ ನಾನು ಮೊದಲಿನಿಂದ ಕೇಳುತ್ತಾ ಇದ್ದಿದ್ದು ಈಗ ಆಯಿತು. ಸೋಫಾದ ಮೇಲೆ ಮಲಗುತ್ತೇನೆ ಅಂತ ಹೇಳುತ್ತಿದ್ದೆ. ಸ್ವಲ್ಪ ಈಗ ಉಸಿರಾಡಬಹುದು. ಕಾಲೇಜಿನಲ್ಲಿ ವರ್ಷಗಟ್ಟಲೆ ಜೊತೆಯಲ್ಲಿ ಓಡಾಡಿದ ಹುಡುಗರು ಮೈ ಕೈ ಮುಟ್ಟಿದರೆ ಜಗಳ ಮಾಡುತ್ತೇವೆ. ಅಂತಹುದರಲ್ಲಿ ಯಾರನ್ನೋ ಮದುವೆ ಆಗಬೇಕಾದವನು ನನ್ನನ್ನು ಮದುವೆಯಾಗಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾನೆ ಅಂದರೆ ಎಷ್ಟು ದುಃಖವಾಗುವುದಿಲ್ಲ ಅಲ್ಲವೇ? ಅನುಭವಿಸಿದವರಿಗೆ ಮಾತ್ರ ಗೊತ್ತು ಈ ನೋವು, ಸಂಕಟ. ನಮ್ಮ ಕಾಲೇಜಿನ ಹ್ಯಾಂಡ್ಸಮ್ ಗೈ ವಿಕ್ಕಿ, ಅವನು ಯಾವಾಗಲೂ ನನ್ನ ಹಿಂದೆ ಓಡಾಡುತ್ತಿದ್ದ. ಅವನಿಗೆ ನಾನೆಂದರೆ ಪಂಚಪ್ರಾಣವಂತೆ ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ಆದರೆ ಎಂದೂ ಕೂಡ ಅವರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ. ನಾನು ಇಂದಲ್ಲ ನಾಳೆ ಒಪ್ಪಿಕೊಳ್ಳುತ್ತೇನೆ. ಅವನ ಜೊತೆ ಡೇಟ್ ಮಾಡಲು, ಅವನನ್ನು ಪ್ರೀತಿಸಲು ಅಂತ ಅಂದುಕೊಂಡಿದ್ದ. ಅವನಿಗೆ ಬಲವಂತದ ಪ್ರೀತಿ ಬೇಡವಂತೆ. ನಾನಾಗಿ ತುಂಬ ನ್ಯಾಚುರಲ್ ಆಗಿ ಮನಸ್ಸಿನಿಂದ ನಿಜವಾಗಲೂ ಅವನನ್ನು ಪ್ರೀತಿಸಬೇಕಂತೆ. ಅದಕ್ಕಾಗಿ 2-3 ವರ್ಷದಿಂದ ಕಾಯುತ್ತಿದ್ದ. ನನಗೂ ಅವನ ಮೇಲೆ ಸ್ವಲ್ಪ ಪ್ರೀತಿಯ ಭಾವನೆಗಳು ಶುರುವಾಗಿತ್ತು. ತುಂಬ ಸುಂದರವಾದ ಭಾವನೆಗಳು. ಆದ್ದರಿಂದ ಪ್ರಪಂಚವೆಲ್ಲ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಅಕ್ಕನ ಮದುವೆಯ ಶಾಪಿಂಗ್ ಮಾಡಬೇಕಾದಾಗ ಆ ಸಂತೋಷವನ್ನು ನಾನು ಅನುಭವಿಸಿದ್ದೇನೆ. ನನ್ನ ಮದುವೆಗೂ ಕೂಡ ಇದೇ ರೀತಿ ಶಾಪಿಂಗ್ ಮಾಡುತ್ತೇವೆ, ನಾನು ಮತ್ತು ವಿಕ್ಕಿ. ಅವನು ನಾನು ಏನು ಹೇಳಿದರೂ ಇಲ್ಲ ಅಂತ ಹೇಳುವುದಿಲ್ಲ. ನಾನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಾನೆ. ನಾನು ಯಾವ ಬಟ್ಟೆ ಹಾಕಿಕೋ ಅಂದರೆ ಹಾಕಿಕೊಳ್ಳುತ್ತಾನೆ. ಒಂದೇ ಒಂದು ಬಾರಿ ಅವನ ಕಾಯುವಿಕೆಗೆ ಫುಲ್ ಸ್ಟಾಪ್ ಹಾಕಿ ಅವನನ್ನು ಪ್ರೀತಿಯಿಂದ ತಬ್ಬಿಕೊಳ್ಳಬೇಕು. ನಾನು ನಿನ್ನನ್ನು ನಿನ್ನಷ್ಟೇ ಪ್ರೀತಿಸಲು ಶುರು ಮಾಡಿದ್ದೇನೆ ಅಂತ ಹೇಳಬೇಕು. ಆಗ ಅವನ ಕಣ್ಣಿನಲ್ಲಿ ಇರುವ ಖುಷಿಯನ್ನು ನಾನು ಕ್ಯಾಪ್ಚರ್ ಮಾಡಬೇಕು. ಅದಕ್ಕಾಗಿ ಚೆನ್ನಾಗಿರುವ ಫೋನನ್ನು ಚಿಕ್ಕಪ್ಪನ ಬಳಿ ಕೇಳಿಕೊಂಡೆ. ಕ್ಯಾಮ್ರಾ ತುಂಬ ಚೆನ್ನಾಗಿರಬೇಕು ಚಿಕ್ಕಪ್ಪ ಅಂತ ಪದೇ ಕೇಳುತ್ತಿದ್ದೆ. ಅವರು ಅನುಮಾನ ಬಂದು ಏಕೆ ಅಂತ ಪ್ರಶ್ನೆ ಮಾಡಿದರು. ಅಕ್ಕನ ಮದುವೆಯಲ್ಲಿ ನಾನು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೇನೆ, ಎಲ್ಲ ಫೋಟೋಸನ್ನು ತೆಗೆದುಕೊಳ್ಳಬೇಕು. ಕ್ಯಾಮ್ರಾ ಚೆನ್ನಾಗಿದ್ದರೆ ನಾನು ಇನ್ನೂ ಸುಂದರವಾಗಿ ಕಾಣುತ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಚಿಕ್ಕಪ್ಪ ಜೋರಾಗಿ ನಕ್ಕಿದ್ದರು. ನಂತರ ಹೊಸ ಫೋನ್ ತೆಗೆದು ಕೂಡ ಕೊಟ್ಟಿದ್ದರು. ಮದುವೆಗೂ ಕೂಡ ವಿಕ್ಕಿಯನ್ನು ಕರೆದಿದ್ದೆ. ಆದರೆ ಅವನು ಬಂದಿರಲಿಲ್ಲ. ಅವರ ಅಪ್ಪ USA ಇಂದ ಬರುತ್ತಾರೆ ಅಂತೆ. ಅವರನ್ನು ರಿಸೀವ್ ಮಾಡಿಕೊಳ್ಳಬೇಕಂತೆ. ಅವರು ವರ್ಷಕ್ಕೆ ಒಂದೇ ಬಾರಿ ಬರುವುದು. ಆಗ ಏರ್ಪೋರ್ಟ್ನಲ್ಲಿ ಅವರ ಅಮ್ಮ, ಅವನು, ಅವನ ತಂಗಿ 3 ಇರಲೇಬೇಕಂತೆ.
ಇಲ್ಲವಾದರೆ ಅವರ ಅಪ್ಪ ತುಂಬ ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದ್ದ. ನಿಮ್ಮ ಅಕ್ಕ ಮದುವೆ ಆದ ಮೇಲೆ ಬೀಗರೂಟಕ್ಕೆ ಬರುತ್ತೇನೆ. ನಿಮ್ಮ ಅಕ್ಕನಿಗೆ ಏನು ಇಷ್ಟ ಹೇಳು, ಅದೇ ರೀತಿಯ ಗಿಫ್ಟನ್ನು ತಂದುಕೊಡುತ್ತೇನೆ ಅಂತ ಹೇಳಿದ್ದ. ನಾನು ಏನೂ ಬೇಡ ಅಂತ ಹೇಳಿದ್ದೆ. ಅದಕ್ಕೆ ಅಕ್ಕನಿಗಿಂತ ಜಾಸ್ತಿ ನಿನಗೆ ಚೆನ್ನಾಗಿರುವ ಗಿಫ್ಟ್ ತಂದು ಕೊಡುತ್ತೇನೆ, ಸರ್ಪ್ರೈಸ್ ಅಂತ ಹೇಳಿದ್ದ. ಅವನು ಬಂದಿದ್ದರೆ ಮದುವೆಗೆ ಚೆನ್ನಾಗಿರುತ್ತಿತ್ತು. ಕೊನೆ ಪಕ್ಷ ಈ ಪ್ರಾಣಿಯಿಂದ ನನ್ನನ್ನು ಕಾಪಾಡುತ್ತಿದ್ದ. ಯಾವ ಲೆವೆಲ್ಗೆ ಬೇಕಾದರೂ ಫೈಟ್ ಮಾಡಲು ರೆಡಿ ಇದ್ದ. ಅವನು ತುಂಬ ಶ್ರೀಮಂತ, ಅದರ ಜೊತೆಗೆ ಇನ್ಫ್ಲೂಯೆನ್ಸ್ ಇರುವ ಮನುಷ್ಯ. ಅವನಿಗೆ ಎಲ್ಲ ಗೊತ್ತು. ನನಗಾಗಿ ಎಲ್ಲ ಮಾಡುತ್ತಿದ್ದ. ಮದುವೆಯ ಸಂದರ್ಭದಲ್ಲಿ ಚಿಕ್ಕಪ್ಪನ ಕಣ್ಣೀರನ್ನು ನೋಡಿ ನಾನು ಕರಗಿ ಹೋದೆ. ಅವನಿಗೆ ಫೋನ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದರೂ ಕೂಡ ಫೋನ್ ಮಾಡಿ ಏನು ಮಾಡಲಿ, ಏನು ಹೇಳಲಿ? ಎಲ್ಲ ಗೊಂದಲಗಳು ಸೃಷ್ಟಿಯಾಗಿ ನಾನು ವಿಕ್ರಮ್ನನ್ನು ಮದುವೆಯಾಗಬೇಕಾಯಿತು. ಇದರಿಂದ ನಾನು ಹೊರಗಡೆ ಹೋಗಬಹುದಾ ಅಥವಾ ಈ ಬಂಧನದಲ್ಲಿ ಇರಬೇಕಾ ಅನ್ನುವುದನ್ನು ನೆನೆಸಿಕೊಂಡು ದುಃಖವಾಗುತ್ತಿತ್ತು. ವಿಕ್ಕಿಯನ್ನು ನೆನೆಸಿಕೊಂಡು ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿತ್ತು. ಸುಂದರವಾದ ಪ್ರೇಮ ಸೌಧ ಕಟ್ಟುತ್ತಿದ್ದೆ. ಸ್ವಲ್ಪ ಕಟ್ಟಿದೆ, ಎಲ್ಲ ಬಿದ್ದು ಹೋಯಿತು, ಹಾಳಾಗಿ ಹೋಯಿತು, ಇನ್ನೇನೂ ಉಳಿದಿಲ್ಲ ಅಂತ ದುಃಖ ಪಡುತ್ತಿರಬೇಕಾದಾಗ ಸಡನ್ನಾಗಿ ವಿಕ್ರಮ್ ಧ್ವನಿ ಕೇಳಿ ಬೆಚ್ಚಿದೆ. ಅವನು ನನ್ನ ಹೆಸರನ್ನು ಹಿಡಿದು ಕರೆಯುತ್ತಿದ್ದಾನೆ. ದಮಯಂತಿ ಅಂತ ಜೋರಾಗಿ ಕಿರುಚಿದ. ನಾನೇನು ಮಾಡಿದೆ? ಇಷ್ಟು ಹೊತ್ತು ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಅವನಿಗೆ ಹೇಗೆ ತಿಳಿಯಿತು? ಇದೆಲ್ಲ ಪುನಃ ನನಗೆ ಏನಾದರೂ ಮಾಡುತ್ತಾನೆ ಅಂತ ಎದೆಬಡಿತ ಜಾಸ್ತಿ ಆಯಿತು. ಭಯದಿಂದ ಅವನನ್ನೇ ನೋಡುತ್ತಿದ್ದೆ. ಕೋಪದಿಂದ ನನ್ನನ್ನು ನೋಡುತ್ತಿದ್ದಾನೆ. ಹತ್ತಿರ ಬರುವಂತೆ ಸನ್ನೆ ಮಾಡಿದ. ನಾನು ಭಯದಿಂದ ನಿಧಾನವಾಗಿ ಒಂದೊಂದೇ ಹೆಜ್ಜೆಗಳನ್ನು ಇಟ್ಟುಕೊಂಡು ಅವನ ಬಳಿ ಹೋದೆ. ಅವನು ಕೋಪದಿಂದ ಹೇಳುತ್ತಿದ್ದಾನೆ, ನೀನು ನನಗೆ ಶಾಪ ಹಾಕಿದೆ ಅಲ್ಲವೇ? ನಾನು ನಿನ್ನ ಜೊತೆ ಆ ರೀತಿ ನಡೆದುಕೊಂಡಿದ್ದಕ್ಕೆ. ಅದಕ್ಕೆ ನನ್ನ ಆರೋಗ್ಯ ಹಾಳಾಗಿದ್ದು. ನನಗೆ ಯಾವಾಗಲೂ ಕೂಡ ಈ ರೀತಿಯ ಸಮಸ್ಯೆ ಇರಲಿಲ್ಲ. ನಿನ್ನನ್ನು ಮುಟ್ಟಿದ ಮೇಲೆ ಹೀಗೆ ಆಗಿದ್ದು. ನೀನು ನನ್ನ ಪಾಲಿಗೆ ತುಂಬ ಕೆಟ್ಟವಳು. ಇಡೀ ಪ್ರಪಂಚವೇ ಎದುರುತ್ತದೆ. ವಿಕ್ರಮ್ ಸೂರ್ಯವಂಶಿ ಅಂದರೆ ಆ ರೀತಿಯ ಮನುಷ್ಯ ಈ ರೀತಿಯ ಕಾಯಿಲೆಗೆ ತುತ್ತಾಗುವಂತೆ ಮಾಡಿದ್ದೀಯ. ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ. ಇಂದಲ್ಲ ನಾಳೆ ನೀನು ಎಲ್ಲದಕ್ಕೂ ಬೆಲೆ ಕಟ್ಟುತ್ತೀಯ ಅಂತ ಹೇಳಿದ. ನಾನು ನಿಂತಿರುವ ನೆಲ ಈಗಲೇ ಕುಸಿದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ದ್ವೇಷ ತೋರಿಸಿದರೆ, ಕೋಪ ತೋರಿಸಿದರೆ ಅದು ಹೇಗೆ ಇರುತ್ತದೆ ಅನ್ನುವುದನ್ನು ನೆನಪಿಸಿಕೊಂಡು ಕೈ ಕಾಲು ಅದರುತ್ತಿದೆ. ಏಕೆಂದರೆ ನನ್ನನ್ನು ಮೇಲಿಂದ ಕೆಳಗಡೆವರೆಗೆ ನೋಡುತ್ತಿದ್ದಾನೆ. ಅವನ ನೋಟವನ್ನು ಸಹಿಸಲಾಗದೆ ನನ್ನ ತಲೆಯನ್ನು ಬಗ್ಗಿಸಿಕೊಂಡೆ. ಸೀರೆ ಉಟ್ಟುಕೊಂಡಿದ್ದೀಯಾ ಅಂತ ಹೇಳಿದ. ಹೌದು ಅಂತ ತಲೆ ಅಲ್ಲಾಡಿಸಿದೆ. ನಾನು ಹೇಳದೆ ನೀನು ಹೇಗೆ ಸೀರೆ ಉಟ್ಟಿದೆ? ಮೊದಲು ಹಾಸಿಗೆಯ ಮೇಲೆ ಬಾ ಅಂತ ಹೇಳಿದ. ಇನ್ನು ಮುಗೀತು ನನ್ನ ಕತೆ. ಇವನಂತೂ ಸುಮ್ಮನೆ ಬಿಡುವುದಿಲ್ಲ. ಪುನಃ ಅದೇ ದಾರಿಗೆ ಬಂದ. ಇವನ ಜನ್ಮಕ್ಕೆ ಅಷ್ಟು ಅಂತ ಬೈದುಕೊಂಡೆ. ಹಾಸಿಗೆಯ ಮೇಲೆ ಹೋಗಿ ಮಲಗಿದೆ. ಅವನು ನನ್ನ ಬಳಿ ಬಂದ ಮುಂದೆ ಅಯ್ಯೋ, ನಾನು ಅಂದುಕೊಳ್ಳದೇ ಇರುವುದು ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.